ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರ್ಷ್ ಕಿ ವ್ಲಾಗ್ಸ್. ಸೊ ಈ ದಿನದ ವ್ಲಾಗ್ ಏನಪ್ಪ ಅಂತಂದರೆ, ಸೊ ಎಲ್ಲರೂ ಅಂತ ಹೇಳೋಕ್ಕೆ ಹೋಗಲ್ಲ. ಸೊ ಯೂಶ್ವಲಿ IT ಅಂತ ಬಂದರೆ ಏನು ಅನ್ಕೊತಾರೆ, ಅಟ್ ಒಂದು ಸರ್ಟನ್ ಎಕ್ಸ್ಪೀರಿಯನ್ಸ್ ಇಲ್ಲ ಒಂದು ಸರ್ಟನ್ ಏಜ್ ತನಕ, ಸೊ ಒಂದು ಏಜ್ ತನಕ ದುಡಿದ ಮೇಲೆ ಲೈಫಲ್ಲಿ ಸೆಟ್ಲ್ ಆಗಿಬಿಡ್ತಾರೆ ಅಂತ ಅನ್ಕೊತಾರೆ. ಬಟ್ ನಾವು ಹೇಳೋಷ್ಟು ದೊಡ್ಡವರಲ್ಲ. ಬಟ್ ದೆನ್ ಓಕೆ, ನಮಗೆ ಗೊತ್ತಿರೋ ಒಂದು 2-3 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ಅಡ್ವಾಂಟೇಜಸ್ ಅಲ್ಲದೆ IT ಯಲ್ಲಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದ್ರಿಂದ ಹೆಲ್ತ್ ಇಶ್ಯೂಸ್ ಏನಾಗುತ್ತೆ ಇಲ್ಲ ಅದ್ರದ್ದು ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಒಂದು ಚಿಕ್ಕ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ವರ್ಷಿತಂದು ರೀಸೆಂಟ್ ಒಂದು ಎಕ್ಸ್ಪೀರಿಯನ್ಸ್ನ ಅವಳು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದಾಳೆ. ಸೊ ವರ್ಷಿತ, ನೀನು ಹೇಳ್ಕೊಬೋದು ನಿನ್ನ ರೀಸೆಂಟ್ ಎಕ್ಸ್ಪೀರಿಯನ್ಸ್ನ. ಓಕೆ, ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ನಾವು IT ಯಲ್ಲಿ ಕೆಲಸ ಮಾಡೋದ್ರಿಂದ ಸೊ ನಮ್ಗೆ ರೆಗ್ಯುಲರಾಗಿ ಸ್ಟ್ರೆಸ್ಸು, ಪ್ರೆಷರು ಎಲ್ಲ ಇದ್ದೇ ಇರುತ್ತೆ. ಆ್ಯಂಡ್ ನಾವು ಎವ್ರಿ ಡೇ ಲೈಕ್ 9 hours ಕೂತ್ಕೊಂಡಿರ್ತೀವಿ, ಕೆಲಸ ಮಾಡ್ತಿರ್ತೀವಿ. ಸೊ ಅದರಿಂದ ಮೇನ್ ಪ್ರಾಬ್ಲಮ್ ಬರೋದು ಐ ಥಿಂಕ್ ಇವಾಗಿನ ಜನ್ರೇಷನ್ಗೆ, ಎಸ್ಪೆಷಲಿ 20s 30s ಇರೋರಿಗೆ ಇವಾಗ ಕಾನ್ಸ್ಟಿಪೇಷನ್ ಆಗೋದೊಂದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಆ ಕಾನ್ಸ್ಟಿಪೇಷನ್ ಅಷ್ಟು ಈಸಿಯಾಗಿ ಹೋಗಲ್ಲ, ಲೈಕ್ ಬಂದರೆ ಇಟ್ಸ್ ಲೈಕ್ ರೆಗ್ಯುಲರಾಗಿ ಆಗ್ತಾನೇ ಇರುತ್ತೆ. ಸೊ ಅದಕ್ಕೆ ನಾವು ಮೇನ್ ಏನು ಮಾಡಬೇಕು, ಯಾವ ಥರ ಫುಡ್ ಕನ್ಸ್ಯೂಮ್ ಮಾಡಬೇಕು, ಸೊ ಅದಕ್ಕೆ ನನ್ನ ಕ್ಯೂರ್ ಕೊಟ್ಟಿದ್ದು ನಮ್ಮ ಕೀರ್ತಿ ಮೇಡಮು. ನಾನು ಕೊಟ್ಟಿಲ್ಲ, ನಾನು ಒಂದು ಡಾಕ್ಟರ್ನ ಸಜೆಸ್ಟ್ ಮಾಡಿದೆ. ಸೊ ಬೇಸಿಕ್ಲಿ ಆ ಡಾಕ್ಟರ್ ಸ್ಪೆಷಾಲಿಟಿ ಏನು ಅಂತಂದರೆ, ಹೀ ಟ್ರೀಟ್ಸ್ ದ ರೂಟ್ ಕಾಸ್ ಆಫ್ ದ ಡಿಸೀಸ್. ಸೊ ಅದು ಮೆಡಿಸನ್ನಿಂದ ಕೊಡಲ್ಲ ಅವರು, ಓನ್ಲಿ ಥ್ರೂ ಪ್ರಾಪರ್ ಡಯಟ್. ಯಾ, ಸೊ ಆ ಡಾಕ್ಟರ್ ಹತ್ರ ಇವಳನ್ನೂ ಕರ್ಕೊಂಡೋದೆ, ಇವಳನ್ನೂ ಕನ್ಸಲ್ಟ್ ಮಾಡಿಸಿದೆ. ಸೊ ಅವ್ರು ಸಜೆಸ್ಟ್ ಮಾಡಿರೋ ಕೆಲವೊಂದು ಡಯಟ್ ಆಗಲಿ, ಯಾವ ಥರ ಫುಡ್ ಕನ್ಸ್ಯೂಮ್ ಮಾಡಬೇಕು, ಯಾವ ಥರ ವಾಟರ್ ಆಯಿತು, ಮಜ್ಜಿಗೆ ಆಯಿತು, ಸಾಫ್ಟ್ ಡ್ರಿಂಕ್ಸ್ ಅನ್ಬೋದಾ, ಸಾಫ್ಟ್ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ ಅಲ್ಲ, ಸೊ ಅದೇನು ಡ್ರಿಂಕ್ ಇದೆ ಆ ಡ್ರಿಂಕ್ನ ನೇಮ್ ಮಾಡಿ, ಸೊ ಯಾವ ಥರದ್ದು ತಗೋಬೇಕು, ಪಾನಕಗಳು ಬೇಸಿಕಲಿ. ಹಾಂ, ಸೊ ಹೆಲ್ತಿ ಪಾನಕಾಸ್. ಸೊ ಅದನ್ನೆಲ್ಲ ಸಜೆಸ್ಟ್ ಮಾಡಿದ್ದಾರೆ. ನಾನು ಹೇಳೋಕ್ಕಿಂತ ವರ್ಷಿತ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಮ್ಮೆಲ್ಲರಿಗೂ ಪಿಜ್ಜಾ, ಬರ್ಗರ್ಸ್ ಅಂದರೆ ಸಕ್ಕತ್ ಇಷ್ಟ ಅಲ್ವಾ. ನಾವು ಫಸ್ಟ್ ಅವಾಯ್ಡ್ ಮಾಡಬೇಕಾಗಿರೋದೇ ಅದು. ನೋಡಿ, ನೀನು ಹೇಳ್ತಿದ್ದಂಗೆ ನನ್ನ ಮೇಲೆ ನೀರು ಬರ್ತಿಲ್ಲ. ಯಾಕಂದರೆ ಬಿಕಾಸ್ ಪಿಜ್ಜಾ ಆ್ಯಂಡ್ ಬರ್ಗರ್ಸ್ ಎಲ್ಲದು ಬೇಸಿಕಲಿ ಮೇಡ್ ಆಫ್ ಮೈದಾ. ಸೊ ಕಾನ್ಸ್ಟಿಪೇಷನ್ಗೆ ಮೇನ್ ರೀಸನ್ನೇ ಮೈದಾ. ಬಿಕಾಸ್ ಮೈದಾ ಇಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್. ಸೊ ಅದು ಯಾವಾಗ ನಮ್ಮ ಸ್ಟಮಕ್ ಒಳಗಡೆ ಹೋಗುತ್ತೆ ಅದು ತುಂಬ ಟೈಮ್ ತೊಗೊಳುತ್ತೆ. ಸೊ ಇನ್ಫ್ಯಾಕ್ಟ್ ಬಿಸ್ಕೆಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಥರದ್ದು ಯೂಶ್ವಲಿ ನಾವು ಇವಾಗ ಕನ್ಸ್ಯೂಮ್ ಮಾಡೋ ಎಲ್ಲ ಐಟಮ್ಸು ಮೈದಾಯಿಂದ ಮಾಡಿರ್ತಾರೆ. ಸೊ ಅದನ್ನು ಎಲ್ಲರೂ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಆದಷ್ಟು. ಸೊ ಮೇನ್ ನನಗೆ ಹೇಳಿದ ಡಾಕ್ಟರ್ ಅದನ್ನೇ. ಆ್ಯಂಡ್ ಇನ್ನೊಂದೇನೆಂದರೆ ಕಡಲೆಪುರಿ, ಅವಲಕ್ಕಿ ಅವೆಲ್ಲ ಅವಾಯ್ಡ್ ಮಾಡಬೇಕಂತ ಹೇಳಿದ್ರು, ಬಿಕಾಸ್ ಅದರಿಂದ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಆ್ಯಂಡ್ ಮೊಸರು ಕೂಡ, ಬಿಕಾಸ್ ಲೈಕ್ ಮಜ್ಜಿಗೆ ತೊಗೋಬೋದು, ಮಜ್ಜಿಗೆ ಈಸ್ ವೆರಿ ಗುಡ್, ಬಟ್ ಮೊಸರು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಬಿಕಾಸ್ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಡೈಜೆಸ್ಟ್ ಆಗೋಕ್ಕೆ. ಸೊ ಕಾನ್ಸ್ಟಿಪೇಷನ್ ಇರೋ ಅಂಥವರು ಈಸಿಲಿ ಡೈಜೆಸ್ಟಬಲ್ ಫುಡ್ನ ಕನ್ಸ್ಯೂಮ್ ಮಾಡಬೇಕು ರೆಗ್ಯುಲರಾಗಿ, ಎಸ್ಪೆಷಲಿ ಫ್ರೂಟ್ಸ್, ವೆಜಿಟೇಬಲ್ಸ್, ಆಮೇಲೆ ಸೊಪ್ಪುಗಳು ಅದೆಲ್ಲ ತುಂಬ ತಿನ್ನಬೇಕು, ಮೊಳಕೆ ಕಟ್ಟಿರೋ ಕಾಳುಗಳು. ಆ್ಯಂಡ್ 2.5 to 3 liters ಆಫ್ ವಾಟರ್ ಕುಡಿಬೇಕು. ಆ್ಯಂಡ್ ಕಾಫಿ ಟೀನ ಸ್ವಲ್ಪ ಅವಾಯ್ಡ್ ಮಾಡಲೇಬೇಕಾಗುತ್ತೆ, ಬಿಕಾಸ್ ಅದರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಗ್ಯಾಸ್ಟ್ರಿಕ್ ಆಗೋದ್ರಿಂದ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಈ ಥರ ಕೆಲವೊಂದು ಫುಡ್ ಐಟಮ್ಸ್ನ ಅವಾಯ್ಡ್ ಮಾಡಲೇಬೇಕು. ಎಸ್ಪೆಷಲಿ ಮೈದಾನ ಅವಾಯ್ಡ್ ಮಾಡಿದರೆ ಖಂಡಿತ ಕಾನ್ಸ್ಟಿಪೇಷನ್ ತುಂಬ ಕಮ್ಮಿ ಆಗುತ್ತೆ. ಆಮೇಲೆ ಇನ್ನೊಂದೇನೋ ಮಾಡ್ತಿದ್ಯಾ, ಚೆನ್ನಾಗಿ ಜ್ಞಾಪಿಸ್ಕೊ. ಕಡಲೆಪುರಿ ಹೇಳಿದೆ, ಕಡಲೆಪುರಿ ಜೊತೆ ಏತಿದ್ರೆ ಸಖತ್ತಾಗಿರುತ್ತೆ. ಏನು ಮಿರ್ಚಿ. ಓ ಎಸ್ ಗೈಸ್, ಗ್ರೀನ್ ಚಿಲ್ಲಿ ಆ್ಯಂಡ್ ತುಂಬ ಸ್ಪೈಸಿ ಐಟಮ್ಸು, ಅದು ಟೇಸ್ಟು ನಮ್ಮ ಬಾಯಿಗೆ ಚೆನ್ನಾಗಿರುತ್ತೆ, ಬಟ್ ನಮ್ಮ ಹೊಟ್ಟೆಗಲ್ಲ. ಸೊ ಸ್ಪೈಸಿ ಐಟಮ್ಸ್ ಅಥವಾ ಮಸಾಲ ಐಟಮ್ಸ್ನ ಆದಷ್ಟು ಕಮ್ಮಿ ಮಾಡಿ, ಬಿಕಾಸ್ ಆವಾಗ ನಮಗೆ ಹೊಟ್ಟೆಲಿ ಉರಿ ಅಥವಾ ನಾವು ಲೈಕ್ ಮೋಷನ್ಗೆ ಹೋಗುವಾಗ ಆಗಲಿ ಅಲ್ಲಿ ಉರಿ ಬರೋದು ಅದೆಲ್ಲ ತುಂಬ ಅವಾಯ್ಡ್ ಆಗುತ್ತೆ. ಸೊ ಮಜ್ಜಿಗೆ ಕುಡಿಯೋದ್ರಿಂದ ಅಥವಾ ಫ್ರೂಟ್ ಜ್ಯೂಸಸ್ ಕೂಡ ಕುಡಿಬೋದು, ಬಟ್ ಅದನ್ನು ಕೂಡ ಅವಾಯ್ಡ್ ಮಾಡಿ, ಬಿಕಾಸ್ ಫ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಸ್ವಲ್ಪ ಶುಗರ್ ಎಲ್ಲ ಜಾಸ್ತಿ ಆಗುತ್ತೆ ಬಾಡಿಗೆ. ಅಪ್ ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ಸ್ ಫೈನ್ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ಇನ್ನೂ ಒಂದು ಮಾಡ್ತಿದ್ಯಾ, ಏನು ಹೇಳು.
ಬೋಂಡಾ ಎಸ್ ಎಕ್ಸಾಕ್ಟ್ಲಿ, ಐ ಫರ್ಗಾಟ್. ಕಡಲೆ ಹಿಟ್ಟು ಕೂಡ ತುಂಬ ಡೇಂಜರ್ ಅಂತಲೇ ಹೇಳ್ಬೋದು ಕಾನ್ಸ್ಟಿಪೇಷನ್ಗೆ. ಸೊ ಟೋಟಲಿ ಅದನ್ನ ಅವಾಯ್ಡ್ ಮಾಡಲೇಬೇಕು. ಸೊ ಮಿರ್ಚಿ ಆಯಿತು, ಆಮೇಲೆ ಈರುಳ್ಳಿ ಬಜ್ಜಿ ಆಯಿತು, ಬೋಂಡಾ ಆಯಿತು, All types of ಬಜ್ಜಿ. ಆಲ್ ಟೈಪ್ಸ್ ಆಫ್ ಬಜ್ಜಿಸ್ನ ಟೋಟಲ್ ಆಗಿ ಅವಾಯ್ಡ್ ಮಾಡಬೇಕು. ತಿಂದ್ರೂ ಹಾರ್ಡ್ಲಿ 1 or 2 10 days 15 days once ತಿಂದರೆ ಏನು ಪ್ರಾಬ್ಲಮ್ ಆಗಲ್ಲ. ರೆಗ್ಯುಲರಾಗಿ ವೀಕ್ಲಿ ಟ್ವೈಸ್ ತಿಂದರೆ ಡೆಫಿನೆಟ್ಲಿ ಅದು ಇವತ್ತಿಲ್ಲ ಅಂದ್ರೂ ಲೈಕ್ ಆಫ್ಟರ್ 1-2 years ಆಫ್ ಟೈಮ್ ಆಗೇ ಆಗುತ್ತೆ ಯಾರಿಗಾದ್ರೂ. ಸೊ ಈಟ್ ಹೆಲ್ದಿ, ಸ್ಟೇ ಹೆಲ್ದಿ ಗೈಸ್. See you guys in another vlog. Until then, stay healthy. Hit like, share, subscribe to Varshki Vlogs. Thank you all.